ನೀನು ಬಿಜೆಪಿಯವನೇನಪ್ಪ. ಈಗ ಉತ್ತರ ಕೊಟ್ಟಾಯ್ತು. ನಾನು ಕೂಡ ಅದೇ ಪ್ರಶ್ನೆ ಕೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಕೇಳಿದ್ರೆ ನೋಡ್ರಿ, ನೇಹಾ ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತದೆ ಸರ್ಕಾರ. ತಪ್ಪಿತಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಸಾಕು, ಅಷ್ಟು ಸಾಕು. ಬೇರೆ ಪ್ರಶ್ನೆ ಇದೆ ಕೇಳಿ. ನೋಡ್ರಿ, 4% ರಿಸರ್ವೇಶನ್ ಇತ್ತಲ್ಲ, ಸುಮಾರು ಮೋರ್ ದೆನ್ 20 years ಇಂದ, 28 ವರ್ಷದಿಂದ ಇತ್ತು. 94ನೇ ಇಸ್ವಿನಲ್ಲಿ ಜಾರಿಗೆ ಬಂತು. ಚಿನ್ನಪ್ಪ ರೆಡ್ಡಿ ವರದಿ, ಚಿನ್ನಪ್ಪ ರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು ಮುಸ್ಲಿಮಾನರಿಗೆ 4% ರಿಸರ್ವೇಶನ್ ಕೊಡಬೇಕು ಅಂತ. ನಂಬರ್ 1. ನಂಬರ್ 2, ಕಳೆದ ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅದನ್ನು ತೆಗೆದಾಕಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ? ಗೊತ್ತೇನ್ರಿ? ನಿಮ್ಗೆ ಏನು ಗೊತ್ತಿರೋದಿಲ್ಲ, ಸುಮ್ಮನೆ ಹಿನ್ನೆಲೆನೂ ಗೊತ್ತಿಲ್ಲ, ಹಿಂದೇನೂ ಗೊತ್ತಿಲ್ಲ, ಮುಂದೇನೂ ಗೊತ್ತಿಲ್ಲ, ಪ್ರಶ್ನೆ ಕೇಳ್ತೀರಿ. ಅವ್ರು ಆಯ್ತಪ್ಪ, ನಿಂಗೆ ಗೊತ್ತೇನ್ರಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೀವು ಗೊತ್ತಾ ನಿಮಗೆ? ನೇಹರ್ ಬಗ್ಗೆ ಕೇಳಿದಿರಿ, ಹಿಂದುಳಿದವ್ರ ಬಗ್ಗೆ ಅವ್ರ ಪ್ರಶ್ನೆ ಕೇಳಿದ್ದಾರೆ. ನೀವು ಹೇಳ್ರಪ್ಪ, ನೀವು ಗೊತ್ತಾ ನಿಮ್ಗೆ ಏನಂತ ಹೇಳಿದರು ಅಂತ? ಆರೋಪ ಮಾಡೋದು ಸುಳ್ಳು ಹೇಳ್ತಾರೆ. ನಾನೇನು ಹೇಳ್ತೀನಿ, ಇದೇ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದೆ, ಅದಕ್ಕೆ ಉತ್ತರ ಏನು ಹೇಳಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ರಿಸರ್ವೇಷನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ. ಇವತ್ತು ಕೂಡ 4% ರಿಸರ್ವೇಷನ್ ಮುಂದುವರಿತಾ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ಬಿಜೆಪಿಯವರೇ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ ನಿಮಗೆ? ಅಫಿಡವಿಟ್ ಕೊಟ್ಟಿದ್ದಾರೆ. ಸಾಕು, ಟೈಮ್ ಆಯ್ತು.